ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ನೀನು ರಕ್ಷಿಸುವ ಪಾತ್ರೆಯಾಗಿರುವೆ. ಈ ಒಂದು ವಿಷಯದ ಕುರಿತು ದೇವರ ವಾಕ್ಯವನ್ನು ಇಂದು ಸಹ ನಾವು ಕೇಳಿಸ್ಕೊಳ್ಳೋಕೆ ಹೋಗ್ತೇವೆ. ನಾನು ನಂಬ್ತೇನೆ ಈ ವಾಕ್ಯವನ್ನು ಕೇಳಿ ನಿಮಗೆ ನಂಬಿಕೆ ಬರುತ್ತೆ. ನಿಮ್ಮ ಕುಟುಂಬದವ್ರನ್ನ ರಕ್ಷಿಸುವುದಕ್ಕೆ ನೀವೇ ಪಾತ್ರೆ ಆಗಿರ್ತೀರಿ. ನಿನ್ನಿಂದ ಅವರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ಇನ್ನೂ ರಕ್ಷಣೆ ಹೊಂದದೇ ಇರುವಂಥವ್ರು ಇದ್ದಾರೆ. ಯಾಕೆ ದೇವರು ಅವ್ರನ್ನ ಉಳಿಸಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ನಿನ್ನಿಂದ ದೇವರು ನಿನ್ನ ಪ್ರಾರ್ಥನೆ, ನಿನ್ನ ಕಣ್ಣೀರಿನ ಪ್ರಾರ್ಥನೆಯಿಂದ ಅವರನ್ನು ದೇವರ ಕಡೆಗೆ ತರೋದಕ್ಕೋಸ್ಕರವಾಗಿ ದೇವರು ಕಾಯ್ತಾ ಇದ್ದಾರೆ. ದೇವರು ನಿನ್ನ ಪ್ರಾರ್ಥನೆ ಕಾಯ್ತಾ ಇದ್ದಾರೆ. ನೀನು ರಕ್ಷಣೆ ಹೊಂದಿದ್ರೆ ನಿನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದ್ತಾರೆ. ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಹೊಂದದೇ ಹೋದರೆ ಅವ್ರನ್ನ ಬೈಬೇಡಿ, ಅವ್ರನ್ನ ಗದರಿಸ್ಬೇಡ್ರಿ, ಅವ್ರಿಗೆ ವಾಕ್ಯ ಹೇಳ್ರಿ, ಅವ್ರನ್ನ ತಿದ್ರಿ, ಮತ್ತು ಅವ್ರಿಗಾಗಿ ತಾಳ್ಮೆಯಿಂದಿರ್ರಿ, ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಅವರು ದೇವ ಜನರಿಗೆ ಸಂಬಂಧಪಟ್ಟವರು ಆದರು ಎಂಬುದಾಗಿ ನಾವು ನೋಡ್ತೀವಿ. ಓಕೆ, ರಕ್ಷಣೆ ಹೊಂದಿಲ್ಲ ಅವರು, ಬಟ್ ಆದರೆ ದೇವ ಜನರಿಗೆ ಸಂಬಂಧಪಟ್ಟಿದ್ದಾರೆ. ಸೊ ಹೀಗಾಗಿ ರಕ್ಷಣೆ ಹೊಂದಕ್ಕೆ ದೇವ ಮಕ್ಕಳು ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಸರಿ, ಈಗ ಮೂರನೇದಾಗಿ ನೋಡ್ರಿ. ಮೂರನೇದಾಗಿ ದಯವಿಟ್ಟು ಹಿಂದ್ಗಡೆ ಯಾರು ಹೇಮಂತ್ ಓದ್ತಿಯಪ್ಪ? ಓದ್ರಿ 15ನೇ ವಚನ. ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವನು ಆಗಲಬೇಕೆಂದಿದ್ದರೆ ಆಗಲಿ ಹೋಗಲಿ. ಇಂಥ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ, ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ. ಸರಿ, ಏನು ಈ ಪಾಯಿಂಟು? ಮೂರನೇ ಪಾಯಿಂಟ್ ಓದಪ್ಪ ದಯವಿಟ್ಟು. ಧನರಾಜ್ ಅವರು ಓದ್ರಿ. ಏನಿದು? ಏನು ಅರ್ಥ? ಓದ್ರಿ. ದೇವರು ಅಸಮಾಧಾನಕ್ಕೆ ಕಾರಣನಲ್ಲ, ಸಮಾಧಾನದಿಂದ ಇರುವುದಕ್ಕೆ ಕುಟುಂಬಗಳನ್ನು ನೇಮಿಸಿದ್ದಾನೆ. ಇನ್ನೊಂದು ವಾಕ್ಯ ಹಾಗೆ ದೀಪಕ್ ಓದ್ತೀಯ? ಯಾರು? ಓದಪ್ಪ, ಓದು. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಸರಿ, ಈಗ ಆ ವಚನಕ್ಕೆ 1 ಕೊರಿಂಥ 7:15 ತಿರುಗಿಸ್ರಿ. ಸರಿ, ನಾನು ಬರ್ತೀನಿ ಅಲ್ಲಿ. ಓಕೆ,
ನಿಮಗೆ ಆ ಪಾಯಿಂಟ್ ಹಾಕ್ತೀನಿ. ಪಾಯಿಂಟ್ಗಳು ಬರ್ಕೊಳ್ತಾ ಇದ್ದೀರಲ್ಲ, ಯಾರಿಗೆ ಬರ್ಕೊಳ್ತೀರೋ ನಿಮಗೆ ಸಾರಿ, ಬೇಗ ಬೇಗ ಹೋಗೋದ್ರಿಂದ ನಿಮಗೆ ಅದನ್ನು ತಿರ್ಗಾ ಬೇಕಾದ್ರೆ ನಾವು ಇದು ಮಾಡ್ಬೋದು. ಓಕೆ, ಎರಡನೇದ ಮೂರನೇ ಪಾಯಿಂಟ ಇದು? ಓಕೆ, ಎರಡನೇದು ಹಾಕ್ರಿ ನೋಡೋಣ. ಎರಡನೇ ಪಾಯಿಂಟ್ ಹಾಕ್ರಿ. ಓಕೆ, ಕ್ರಿಸ್ತ ಎಲ್ಲ ಓದ್ರಿ. ಅವರು ಕ್ರಿಸ್ತ ನಂಬಿಕೆ ಉಳ್ಳ ದೇವಜನರೊಂದಿಗೆ ಸಂಬಂಧಪಟ್ಟವರಾದವರು ಎಂದು ನಂಬಿ ಪ್ರಾರ್ಥಿಸುವವನಾಗಿರಬೇಕು. ಎಲ್ಲರೂ ಗಮನ ಇಡ್ರಿ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಹೊಂದದೆ ಹೋಗಿದ್ರೆ ನಿನ್ನಿಂದ ಅವರು ದೇವ ಜನರಿಗೆ ಸಂಬಂಧಪಟ್ಟವರಾಗಿದ್ದಾರೆ. ಹೀಗಾಗಿ ನೀವು ನಂಬಿಕೆಯಿಂದ ಅವ್ರಿಗೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಇದು ಭಾಳ ಪ್ರಾಮುಖ್ಯ ಪ್ರಿಯರೇ. ಎಷ್ಟೋ ಜನ ಪ್ರಾರ್ಥನೆ ಮಾಡಲ್ಲ, ಅವ್ರು ಚರ್ಚಿಗೆ ಬರ್ತಾ ಇಲ್ಲ, ಅವ್ರು ದೇವ್ರು ನಂಬಿಲ್ಲ, ಬಿಟ್ಬಿಡು, ಹಂಗೆ ಬಿಡಬಾರ್ದು. ಅವ್ರು ಆಲ್ರೆಡಿ ನಿಂಗೆ ರಿಲೇಷನ್ಸ್ ಆಗಿಬಿಟ್ಟಿದ್ದಾರೆ, ದೇವ್ರ ಫ್ಯಾಮಿಲಿಯಲ್ಲಿ ಇದ್ದಾರೆ ಅವರು. ಯಾಕಂದರೆ ಬೈಬಲಲ್ಲಿ ಬರ್ತಿದೆ, ನಾನು ಹೇಳ್ತಾ ಇಲ್ಲ. ಅವ್ರ ರಕ್ಷಣೆ ಹೊಂದಿದೆ ಹೋದರೂ ದೇವ್ರ ಫ್ಯಾಮಿಲಿಯಲ್ಲಿ ಇದ್ದಾರೆ ನಿನ್ನಿಂದ. ಸೊ ಹೀಗಾಗಿ ನೀ ಪ್ರಾರ್ಥನೆ ಮಾಡಿದ್ರೆ ಅವ್ರು ಇವತ್ತಿಲ್ಲ ನಾಳೆ ಅವ್ರ ರಕ್ಷಣೆ ಒಂದೇ ಹೊಂತಾರೆ. ಇದನ್ನು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಪಾಸ್ಟ್ರು, ಒಬ್ಬ ಸೇವಕರು ಒಬ್ಬ ಮನುಷ್ಯನಿಗೆ 50 ವರ್ಷ ಹೋಗಿ ವಾಕ್ಯ ಸಾರಿದ್ದಾರೆ. ಎಷ್ಟು ವರ್ಷ? 50 ವರ್ಷ ವಾಕ್ಯ ಸಾರಿದ್ದಾರೆ, ರಕ್ಷಣೆ ಒಂದೇ ಇಲ್ಲ ಅದು. ಕಡೆಗೆ ಒಂದು ದಿನ ಪಾಸ್ಟ್ರು ದೇವ್ರ ಬಳಿಗೆ ಹೋಗ್ತಾರೆ. ಆವಾಗ ಅವ್ರಿಗೆ ಫ್ಯುನರಲ್ ಮಾಡ್ತಾ ಇರ್ತಾರೆ. ಮಾಡಬೇಕಾದ್ರೆ ಈ 50 ವರ್ಷ ಸುವಾರ್ತೆ ಸಾರಿದ್ರಲ್ಲ, ಇವನು ಏನು ಮಾಡ್ತಾನಂತೆ, ಬಂದುಬಿಟ್ಟು ಎಲ್ಲರೂ ಸಾಕ್ಷಿ ಹೇಳ್ತಾ ಇದ್ದಾರೆ ಪಾಸ್ಟ್ರ್ ಬಗ್ಗೆ. ಆವಾಗ ಇವನು ಏನು ಮಾಡ್ತಾನೆ, ಸಾಕ್ಷಿ ಹೇಳ್ತಾನಂತೆ, 50 ವರ್ಷ ನನಗೆ ಬಿಡದೆ ಪ್ರಾರ್ಥನೆ ಮಾಡಿ ವಾಕ್ಯ ಸಾರಿದ್ರು, ಇವರಿಂದ ನಾನು ರಕ್ಷಣೆ ಹೊಂದೆ ಅಂತಾನಂತೆ. ಎಲ್ಲರೂ ಗಮನಡಿ. ಯಾಕೆ ಈ ಪಾಯಿಂಟ್ ಹೇಳಿದೆ ಅಂದರೆ, ಕೆಲವು ಸಲ ತಕ್ಷಣವೇ ನಾವು ವಾಕ್ಯ ಹೇಳಿದಾಗ ಜನ ಬಂದ್ಬಿಡಲ್ಲ. ಆದರೆ ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ದೇವ್ರ ವಾಕ್ಯ ನೀ ಬಿತ್ತಿದ್ರೆ ಇವತ್ತಿಲ್ಲ ನಾಳೆ ಅವ್ರ ರಕ್ಷಣೆ ಒಂದೇ ಹೊಂತಾರೆ. ದೇವ್ರಿಗೆ ಹೇಗಾದರೂ ಅವ್ರನ್ನ ತನ್ನ ಕಡೆಗೆ ತಿರುಗಿಸೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಎಲ್ಲರೂ ನಂಬಬೇಕು. ಸರಿ, ಈಗ ಮೂರನೇದು ಆ ವಾಕ್ಯ ನೋಡ್ರಿ. ಆ ವಾಕ್ಯದಲ್ಲಿ ಏನು ಬರೆದಿದೆ? ಸರಿ, ಈಗ ಗಂಡ ರಕ್ಷಣೆ ಹೊಂದಿಲ್ಲ, ಹೆಂಡತಿ ರಕ್ಷಣೆ ಹೊಂದಿದ್ದಾಳೆ. ಆದರೆ ಅವನು ಹೇಳ್ತಾನೆ, ನನಗೆ ನೀನು ಚರ್ಚ್ಗೆ ಹೋಗೋದು ಇಷ್ಟ ಇಲ್ಲ, ಹೀಗಾಗಿ ನನಗೆ ನಿನ್ನ ಜೊತೆ ಇರೋಕ್ಕಿಷ್ಟ ಇಲ್ಲ. ಪ್ರಶ್ನೆ ಇದೆ. ಮತ್ತೆ ನಿಮಗೆ, ನೀವು ರಕ್ಷಣೆ ಹೊಂದಿದ್ದೀರಾ, ಹೆಂಡತಿ ರಕ್ಷಣೆ ಹೊಂದಿಲ್ಲ, ಏನು ಮಾಡೋದು? ಬಟ್ ಪೌಲ ಇಲ್ಲಿ ಏನು ಹೇಳ್ತಾನಂದರೆ, ಕ್ರಿಸ್ತ ನಂಬಿಕೆ ಇಲ್ಲದವನು ಅಗಲಬೇಕೆಂದಿದ್ದರೆ ಆಗಲಿ ಹೋಗಲಿ. ಇಂಥ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ, ಸಮಾಧಾನದಿರಬೇಕು. ಏನಲ್ಲಿ ಪಾಯಿಂಟ್ ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಅವರು ನಿಮ್ಮ ನಂಬಿಕೆಯನ್ನು ಇಷ್ಟಪಡದೆ ಹೋದರೆ, ಆಕೆ ನಿಮ್ಮ ನಂಬಿಕೆಯನ್ನು ಇಷ್ಟಪಡದೆ ಹೋದರೆ, ನೀವಿಬ್ಬರು ಸಮಾಧಾನದಿಂದ ಇರಬೇಕು. ಅದು ಅಲ್ಲಿ ಪಾಯಿಂಟ್. ಎಲ್ಲರೂ ಇಲ್ಲಿದ್ದೀರಾ? ಅವರು ಆಲ್ರೆಡಿ ದೇವ ಜನರಿಗೆ ಸಂಬಂಧಪಟ್ಟವರಾಗಿರೋದ್ರಿಂದ ಸೈಲೆಂಟ್ ಆಗಿರೋ. ನೀನು ಕುಟುಂಬದಲ್ಲಿ ಸಮಾಧಾನದಿಂದ ಇರಬೇಕಂತ ದೇವರು ಹೇಳ್ತಾ ಇದ್ದಾರೆ. ಸಮಾಧಾನ ಇಲ್ಲದೇನೆ ನೀನು ಜೀವಿಸಕ್ಕಾಗಲ್ಲ. ಸರಿ, ಆಕೆ ರಕ್ಷಣೆ ಹೊಂದಿಲ್ಲ, ನೀನು ರಕ್ಷಣೆ ಹೊಂದಿದ್ಯಾ? ನೀನು ರಕ್ಷಣೆ ಹೊಂದಿದ್ಯಾ, ಆಕೆ ರಕ್ಷಣೆ ಹೊಂದಿಲ್ಲ. ಅಥವಾ ನಿಮ್ಮ ಮಕ್ಕಳು ರಕ್ಷಣೆ ಹೊಂದದೆ ಬರ್ತಾ ಇಲ್ಲ. ಬಟ್ ಏನು ಮಾಡೋದು? ನಿಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ಕಾಪಾಡಿಕೊಳ್ರಿ. ಸರಿನಾ? ಒಂದು ವೇಳೆ ನಿಮ್ಮ ಯಜಮಾನರುಗಳಲ್ಲಿ ಯಾರಾದರೂ ದೇವರು ಬಿಟ್ಬಿಟ್ಟಿದ್ದಾರಾ, ಅಥವಾ ಬೈಬಲ್ ಓದ್ತಾ ಇಲ್ವಾ, ಪ್ರಾರ್ಥನೆ ಮಾಡ್ತಾ ಇಲ್ವಾ? ನಿಮ್ಮಲ್ಲಿ ಯಾರಾದರೂ ಸ್ತ್ರೀಯರು ಸ್ವಾಮಿ ನಂಬಿಲ್ವಾ, ಬೈಬಲ್ ಓದಲಿಲ್ವಾ, ಪ್ರಾರ್ಥನೆ ಮಾಡ್ತಾ ಇಲ್ವಾ, ಬಿಟ್ಬಿಟ್ಟಿದ್ದಾರಾ? ಏನು ಮಾಡೋದು? ಸಮಾಧಾನದಿಂದಿರಿ. ಪ್ರಾರ್ಥನೆ ಮಾಡ್ತಾನೆ ಇರಿ, ಪ್ರಾರ್ಥನೆ ಮಾಡ್ತಾನೆ ಇರಿ, ಪ್ರಾರ್ಥನೆ ಮಾಡ್ತಾನೆ ಇರಿ, ಪ್ರಾರ್ಥನೆ ಮಾಡ್ತಾನೆ ಇರಿ. ಪೌಲ ಹೇಳ್ತಾನೆ, ಅವರು ಅಗಲಬೇಕೆಂದಿದ್ದರೆ ಅಗಲಿ ಹೋಗಲಿ, ಆದರೆ ಕ್ರೈಸ್ತ ಸಹೋದರನಾಗಲಿ ಕ್ರೈಸ್ತ ಸಹೋದರಿ ಆಗಲಿ ಆ ರೀತಿ ಅಗಲಬೇಡ್ರಿ. ಪ್ರಿಯರೇ, ನಾನು ನಂಬ್ತೇನೆ ಈ ಒಂದು ದೇವರ ವಾಕ್ಯ ನಿಮ್ಮೆಲ್ಲರಿಗೂ ನಂಬಿಕೆ ಕೊಟ್ಟಿದೆ. ನಿಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದಿದೆ ಇರೋರಿಗೆ ದೇವರು ನಿಮ್ಮನ್ನೇ ಎದುರು ನೋಡ್ತಾ ಇದ್ದಾರೆ. ನಿಮ್ಮನ್ನೇ ಅವರು ಪಾತ್ರೆಯನ್ನಾಗಿ ಉಪಯೋಗಿಸ್ತಾರೆ. ನಿಮ್ಮ ಕುಟುಂಬದವರೆಲ್ಲ ರಕ್ಷಣೆ ಹೊಂದ್ತಾರೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ಇವತ್ತು ನನ್ನ ಕುಟುಂಬದಲ್ಲಿ
ಅನೇಕರು ರಕ್ಷಣೆ ಹೊಂದಿಲ್ವೇ ಎಂಬುದಾಗಿ ಎಷ್ಟೋ ಜನ ದುಃಖದಲ್ಲಿರ್ಬೋದು. ಆದರೆ ನೀನು ಹೇಳಿದೆಯಲ್ಲಪ್ಪ, ನೀನು ನಂಬಿದರೆ ನಿನ್ನ ಮನೆಯವರೆಲ್ಲ ರಕ್ಷಣೆ ಹೊಂದರು ಎಂಬುದಾಗಿ ಆ ಒಂದು ಆಶೀರ್ವಾದವನ್ನ ಈ ಮಕ್ಕಳೆಲ್ರಿಗೂ ದಯಪಾಲಿಸು ದೇವರೇ. ಇವರೆಲ್ಲರನ್ನು ಪಾತ್ರೆಯಾಗಿ ಉಪಯೋಗಿಸು. ನಾವು ಯಾವ ರೀತಿ ನಡ್ಕೊಳ್ಳಬೇಕು ರಕ್ಷಣೆ ಹೊಂದದೇ ಇರೋರಿಗೆ ಎಂಬುದಾಗಿ ಈ ವಾಕ್ಯದ ಮೂಲಕ ಮಾತನಾಡಿದ್ಯಾ, ಅದೇ ರೀತಿ ಎಲ್ಲರನ್ನ ಶುದ್ಧವಾದ ಪಾತ್ರೆನಾಗಿ ಉಪಯೋಗಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಈರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿ
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.